ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ಪೂಜೆಯನ್ನು ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀವಿ. ಸೊ ನಮ್ಮ ಹಳ್ಳಿಗಳಲ್ಲಿ ಅಕ್ಷಯ ತೃತೀಯ ಅಂದರೆ ನಮ್ಮ ಅಮ್ಮಂದಿರಿಗೆ ಇದೆಲ್ಲ ಗೊತ್ತಿರಲಿಲ್ಲ. ಸೊ ಮುಂದೆ ನಾವು ದೊಡ್ಡವರಾಗ್ತಾ ಆಗ್ತಾ ಇದ್ರ ಬಗ್ಗೆ ನಮ್ಮ ಅಮ್ಮಂದಿರಿಗೆ ನಾವು ತಿಳುವಳಿಕೆ ಮೂಡಿಸಿದಂಥದ್ದು. ಸೊ ಹಿಂದೂ ಸಂಪ್ರದಾಯದಲ್ಲಿ ಇದು ಒಂದು ಮುಖ್ಯವಾದ ಪೂಜೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಯಾವುದೋ ಒಂದು ಮುಖ್ಯವಾದ ಪೂಜೆ ಮಾಡ್ತಾಯಿದ್ದೀವಿ ಅಂತ ಅಂದಾಗ ದೇವ್ರ ಹತ್ರ ದೇವರೇ ನನಗೆ ಅದು ಬೇಕು ಇದು ಬೇಕು, ನನಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಅಂತ ಹೇಳ್ಕೊತೀವಲ್ವ. ಅದ್ರ ಬದಲು ನಾವು ದೇವರೇ ನೀನು ನನಗೆ ಎಷ್ಟೊಂದು ಕೊಟ್ಟಿದ್ದೀಯಾ, ಹಾಗಾಗಿ ನಾನು ನಿನಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಈ ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಂತ ಸಂತೃಪ್ತಿಯಿಂದ ನಾವು ಪೂಜೆ ಮಾಡಿದಾಗ ಆ ದೇವ್ರಿಗೂ ಕೂಡ ಸಂತೃಪ್ತಿಯಾಗುತ್ತೆ. ನಮಗೆ ಏನು ಬೇಕು ಅಂತ ಆ ಭಗವಂತನಿಗೆ ಗೊತ್ತಿರುತ್ತೆ. ಆ ಭಗವಂತನೇ ನಮಗೆ ಕಲ್ಪಿಸ್ಕೊಡ್ತಾನೆ ಅಂತ ಹೇಳ್ತೀನಿ. ಸೊ ನಾನು ಈ ದಿನ ಅಕ್ಷಯ ಪಾತ್ರೆಯನ್ನು ಇಟ್ಟು ಅಕ್ಷಯ ತೃತೀಯ ಪೂಜೆಯನ್ನು ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಈಗ ಹೊಸ್ತಿಲು ಪೂಜೆಯನ್ನು ಮಾಡ್ಕೋತಾ ಇದ್ದೀನಿ. ನಾವು ಯಾವುದೋ ಒಂದು ಪೂಜೆ ಮಾಡಬೇಕಾದ್ರೆ ಹೊಸ್ತಿಲು ಪೂಜೆ ಅನ್ನೋದು ತುಂಬ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಸೊ ಹಾಗಾಗಿ ಹೊಸ್ತಿಲು ಪೂಜೆ ಮಾಡ್ದೇ ನಾವು ಬೇರೆ ಪೂಜೆ ಮಾಡಬಾರ್ದು. ಹಾಗಾಗಿ ಹೊಸ್ತಿಲೆಲ್ಲ ರೆಡಿ ಮಾಡಿಕೊಂಡು ನಂತರ ಇಲ್ಲಿ ನಾನು ಅಕ್ಷಯ ಪಾತ್ರೆಯನ್ನು ರೆಡಿ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ನಾನು ಯಾವುದೇ ರೀತಿ ಅಕ್ಷಯ ಪಾತ್ರೆಯನ್ನು ಇಡ್ತಿರ್ಲಿಲ್ಲ. ಬೆಳ್ಳಿ ಲೋಟದಲ್ಲಿ ಹಾಲನ್ನು ಇಟ್ಟು ನಾವು ಏನನ್ನ ಬೆಳ್ಳಿ ಚಿನ್ನನ ತರ್ತೀವಲ್ವ, ಮತ್ತು ಸ್ವಲ್ಪ ಧಾನ್ಯವನ್ನು ಸಹ ಮನೆಗೆ ತರ್ತೀವಲ್ವ, ಅದನ್ನು ಇಟ್ಟು ನಾನು ಪೂಜೆ ಮಾಡುವಂಥದ್ದು. ಈ ಬಾರಿ ಅಂದರೆ ತುಂಬ ವರ್ಷದಿಂದ ಅನ್ಕೋತಿದ್ದೆ ನಾನು ಅಕ್ಷಯ ಪಾತ್ರೆಯನ್ನು ಇಟ್ಟು ಪೂಜೆ ಮಾಡಬೇಕು. ನನಗೆ ಈ ಪೂಜೆಗಳಲ್ಲಿ ತುಂಬ ಇಷ್ಟ. ಈ ರೀತಿ ವಿವಿಧ ರೀತಿಯ ಸಂಪ್ರದಾಯಗಳನ್ನು ಪಾಲಿಸಬೇಕು, ಪೂಜೆ ಮಾಡಬೇಕು ಅನ್ನೋದು ತುಂಬ ಅಂದರೆ ತುಂಬಾ ಇಷ್ಟ. ಸೊ ನಮ್ಮನೇಲಿ ಏನಪ್ಪ ಅಂದರೆ ಈ ರೀತಿ ಸಪೋರ್ಟ್ ಮಾಡೋರು ಇದ್ದಾರಲ್ಲ, ಅದೇ ಒಂದು ಖುಷಿ. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಈ ರೀತಿ ಏನಾದರೂ ಪೂಜೆ ಮಾಡ್ತೀವಿ ಅಂದರೆ ಆ ಅವಕಾಶ ನಮಗೆ ಕಲ್ಪಿಸ್ಕೊಡಲ್ಲ. ಸೊ ಇದೊಂದು ನನಗೆ ಅದೃಷ್ಟ ಅಂತಲೇ ಹೇಳ್ಬೋದು. ನಾನು ಈ ದಿನ ಅಕ್ಷಯ ಪಾತ್ರೆಯನ್ನು ಇಟ್ಟು ಪೂಜೆ ಮಾಡ್ತಾ ಇರುವಂಥದ್ದು. ಒಂದು ಮಣ್ಣಿನ ಮಡಿಕೆಯನ್ನು ತಗೊಂಡು ನಂತರ ಒಂದು ಪೀಠವನ್ನು ಇಟ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅದಕ್ಕಿಂತ ಮೊದಲು ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿದ್ದೀನಿ ಆಲ್ರೆಡಿ. ಯಾಕಂದರೆ ನಮ್ಮದು ಚಿಕ್ಕ ದೇವ್ರ ಮನೆ ಆಗಿರೋದ್ರಿಂದ ಅಕ್ಷಯ ಪಾತ್ರೆಯನ್ನು ಇಟ್ಟು ನಂತರ ನಾವು ದೇವ್ರ ಮನೆಗೆಲ್ಲ ಹೂ ಮುಡಿಸ್ತೀವಿ ಅಂದರೆ ಅಲ್ಲಿ ಪ್ಲೇಸ್ ಕಂಜಕ್ಷನ್ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ರೆಡಿ ಮಾಡಿಕೊಂಡು ನಂತರ ಲಾಸ್ಟಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಷಯ ಪಾತ್ರೆನ ಇಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ನಂತರ ಅದ್ರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಯಾವ ತಟ್ಟೆನಾದರೂ ಇಡ್ಬೋದು. ನಾನು ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟಿದ್ದೀನಿ. ಅಕ್ಕಿ ಮೇಲೇ ಇಡಬೇಕು. ಅಕ್ಷಯ ಪಾತ್ರೆ ಅಂದರೆ ಇದು ಒಂಥರ ಕಳಸ ಥರನೇ ಅಲ್ವಾ. ಸೊ ಹಾಗಾಗಿ ಅಕ್ಕಿಯನ್ನು ಇಟ್ಟಿದ್ದೀನಿ. ಅಕ್ಕಿ ಮೇಲೆ ಅರಿಶಿನ ಕುಂಕುಮವನ್ನು ಇಟ್ಟು ನಾನು ನಿಮಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಣ್ಣಿನ ಪಾತ್ರೆಗೆ ಅರಿಶಿನವನ್ನು ಹಚ್ಚಿದ್ದೀನಿ. ಬರೀ ಅರಿಶಿನ ಅಷ್ಟೇ ಅಲ್ಲ, ಇದಕ್ಕೆ ಏನನ್ನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಅರಿಶಿನ ಪುಡಿ ಮತ್ತು ಚಕ್ಕೆ ಪುಡಿ, ನಂತರ ಜಾವಾದ ಪೌಡರು, ಈ ಮೂರನ್ನು ರೋಸ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ನಾನು ಹಚ್ಚಿರುವಂಥದ್ದು. ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಮನೆಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಎಲ್ಲರೂ ಹೇಳ್ತಾರೆ ಈ ರೀತಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಮನೆಗೆ ಬಂದುಬಿಡ್ತಾಳ, ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಲಕ್ಷ್ಮಿ ಬರೋದು ಅಂತ ಹೇಳ್ತಾರೆ. ಸೊ ಅದು ನಿಜ ಕೂಡ. ಈ ರೀತಿ ಒಂದು ನಂಬಿಕೆನ ನಾನು ಕೂಡ ನಂಬಿದ್ದೀನಿ. ಏನಕ್ಕಪ್ಪ ಪೂಜೆ ಮಾಡೋದು ಅಂದರೆ ಎಲ್ಲ ದುಡಿತಾರೆ, ದುಡಿಯೋರಿಗೆ ಎಲ್ಲರಿಗೂ ಕೂಡ ಆ ಅದೃಷ್ಟ ಇರಲ್ಲ. ಮನೇಲಿ ಎಷ್ಟೇ ದುಡಿದ್ರೂ ಕೂಡ ಹಣಕಾಸು ಮನೇಲಿ ನಿಲ್ಲಲ್ಲ, ನೆಮ್ಮದಿ ಇರಲ್ಲ. ಮುಖ್ಯವಾಗಿ ಆ ದೇವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೇಳ್ಕೊಳ್ಳೋದಕ್ಕೋಸ್ಕರ ಈ ಪೂಜೆ ಮಾಡುವಂಥದ್ದು. ಎಲ್ಲರೂ ಅಂತಾರೆ ದನ ಕನಕವನ್ನು ಕೇಳೋದಕ್ಕೆ ಈ ಪೂಜೆಯನ್ನು ಮಾಡ್ತಾರೆ ಅಂತ ತಿಳ್ಕೊತಾರೆ. ಸೊ ಅದು ತಪ್ಪು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಬೆಳ್ಳಿಕಾಯಿನ ತೊಗೊಂಡಿದ್ದೀನಿ, ಅದನ್ನು ಇಟ್ಟು ಪೂಜೆ ಮಾಡ್ತಾ ಇರುವಂಥದ್ದು. ಈಗ ನಾನು ಆ ಮಡಿಕೆ ಒಳಗಡೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಕೆಂಪು ವಸ್ತ್ರವನ್ನು ಕರ್ಚಿಪ್ ಥರ ಕಟ್ ಮಾಡಿಕೊಂಡು ಅದಕ್ಕೆ ಬೆಳ್ಳಿಕಾಯಿನು, 2 ಲವಂಗ, 2 ಏಲಕ್ಕಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಂತರ ನಾನು ಹೋಮದ ಕಾಯಿನಿ ಇಟ್ಕೊಂಡಿದ್ದೆ, ಮತ್ತು ಗೋಮೂತಿ ಚಕ್ರ, ಶಂಖ ಇಷ್ಟನ್ನು ಇಟ್ಟು ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಜಾವದ ಪೌಡರ್ನು ಕೂಡ ಹಾಕಿ ಈ ರೀತಿ ಇಡ್ತಾ ಇದ್ದೀನಿ.
ನಾನು ಲಕ್ಷ್ಮೀ ಕಾಯಿನ ತಂದಿರೋದ್ರಿಂದ ಅದನ್ನು ಲಕ್ಷ್ಮೀ ಕಾಯಿನ ಮಲಗಿಸಬಾರ್ದು, ಸ್ಟ್ರೈಟ್ ನಿಲ್ಲಿಸಬೇಕು. ಹಾಗಾಗಿ ನಾನು ಅದನ್ನು ಸ್ಟ್ರೈಟ್ ಈ ರೀತಿ ಇಡ್ತಾಯಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಕಾಣಿಕೆಯನ್ನು ಇಡಬೇಕು, 11 ರೂಪಾಯಿ ಕಾಣಿಕೆಯನ್ನು ಇಟ್ಟು ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹತ್ರ ಇರುವಂಥ ಅಮೌಂಟ್ ಎಷ್ಟಿರುತ್ತೆ ನಿಮ್ಮ ಮನೇಲಿ ಅಷ್ಟನ್ನು ಇಟ್ಕೋಬೋದು. ನಾನು ಆ ದಿನವೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಸೊ ಹಲವಾರು ಕಾರಣಗಳಿಂದ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಈ ಹಣವನ್ನು ವರ್ಷ ಪೂರ್ತಿ ಇಲ್ಲಿ ಇಡೋದು ಬೇಡ, ಎಕ್ಸ್ಟ್ರಾ ಅಮೌಂಟ್ ಇಟ್ವಲ್ಲ, ಒಂದು ವಾರ 3 ದಿನ ಆದಮೇಲೆ ಇಡುವಂಥದ್ದು, ಅಂದರೆ ಎತ್ಕೊಳ್ಳುವಂಥದ್ದು. ಸೊ ಇಲ್ಲಿ ಇಟ್ಟು ಈಗ ನಾನು ಕ್ಯಾಪ್ನ ಕ್ಲೋಸ್ ಮಾಡಿದೆ, ಅದ್ರ ಮೇಲೂ ಕೂಡ ಅರಿಶಿನ ಕುಂಕುಮ ಹಾಕ್ಕೊಂಡು ಹೂವನ್ನು ಇಡ್ತಾ ಇದ್ದೀನಿ. ಮತ್ತು ಆನೆ ಅಂದರೆ ಆನೆ ಮೇಲೆ ಅಂದರೆ ಕುಬೇರ ಬರುವಂಥದ್ದು ಆನೆ ಮೇಲೆ. ಸೊ ಹಾಗಾಗಿ ನಾವು ಅಕ್ಷಯ ಪಾತ್ರೆಯನ್ನು ಇಟ್ಟಿದ್ದೀವಿ ಅಂದರೆ ಆನೆ ವಿಗ್ರಹವನ್ನು ಇಡಲೇಬೇಕು. ಇಲ್ಲಿ ದನ ಕನಕ ಅಷ್ಟೇ ಎಲ್ಲ ನಾವು ಕೇಳ್ಕೊಳ್ಳುವಂಥದ್ದು. ಅಕ್ಷಯ ಪಾತ್ರೆಯನ್ನು ಯಾಕೆ ಇಡ್ತೀವಿ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಅಕ್ಷಯ ತೃತೀಯ ದಿನವೇ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಂತೆ, ಇದು ಒಂದು ನಂಬಿಕೆ. ಸೊ ಆ ದಿನ ದನ ಕನಕಗಳು ಅಂದರೆ ಚಿನ್ನ ವಜ್ರ ವೈಡೂರ್ಯ ಬರಲಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಕೊಟ್ಟಿದ್ದಲ್ಲ. ಈ ಅಕ್ಷಯ ಪಾತ್ರೆಯನ್ನು ಪಾಂಡವರಿಗೆ ಏಕೆ ಕೊಟ್ಟಿದ್ದಂದರೆ ಅವರಿಗೆ ಆ ಧರ್ಮದ ಗುಣ ಇತ್ತು. ಯಾರಿಗೆ ಒಳ್ಳೆಯ ಗುಣ ಇರುತ್ತೋ, ಯಾರಿಗೆ ದ್ವೇಷ ಇರಲ್ವೋ, ಯಾರಿಗೆ ಅಸೂಯೆ ಇರಲ್ವೋ ಅಂಥವರಿಗೆ ಅಕ್ಷಯ ಪಾತ್ರೆಯನ್ನು ತಲುಪಿಸ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಕೊಟ್ಟಿದ್ದು. ಸೊ ಅವರು ಕೊಟ್ಟ ಉದ್ದೇಶ ಏನಂದರೆ ಅವರಿಗೆ ಆಹಾರ, ಯಾವುದೇ ರೀತಿಯ ಆಹಾರದ ಕೊರತೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದು. ಸೊ ನಾವು ಈಗ ಅಕ್ಷಯ ಪಾತ್ರೆ ಅಂದರೆ ಚಿನ್ನ ಬೆಳ್ಳಿ ಏನೇ ನಾವೇನೇ ಇಟ್ಟು ಪೂಜೆ ಮಾಡಿದ್ರೂ ಕೂಡ ಅದು ಅಕ್ಷಯವಾಗಲಿ ಅನ್ನೋ ಒಂದು ನಂಬಿಕೆಯಿಂದ ನಾವು ಪೂಜೆ ಮಾಡುವಂಥದ್ದು. ನಾವು ಹಿಂದೂ ಸಂಪ್ರದಾಯದಲ್ಲಿ ಈ ರೀತಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅಂದರೆ ನಾವು ಹಿಂದೂ ಸಂಪ್ರದಾಯದಲ್ಲಿ ಈ ವಾಡಿಕೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ. ಸೊ ಈಗ ನಾನು ಪೂಜೆ ಹೇಗೆ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ. ಸೊ ನಾನು ಅಕ್ಷಯ ಪಾತ್ರೆ ಮುಂದೆಗಡೆ ಅಕ್ಕಿ ಬೇಳೆ ಮತ್ತು ಉಪ್ಪನ್ನು ತಂದು ಇಟ್ಟಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದರ ಉದ್ದೇಶ ಏನಪ್ಪ ಅಂತಂದರೆ ನಾವು ಚಿನ್ನ ಬೆಳ್ಳಿ ಏನೇ ಇಲ್ಲ ಅಂದರೂ ಕೂಡ ಜೀವನ ಮಾಡ್ಬೋದು, ಆದರೆ ತಿನ್ನೋದಕ್ಕೆ ಆಹಾರ ಇಲ್ಲ ಅಂದರೆ, ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಜೀವನ ಮಾಡೋದಕ್ಕಾಗಲ್ಲ. ದೇವ್ರ ಹತ್ರ ಮೊದಲು ನಮಗೆ ನಾವು ಬದುಕೋಕೆ ಅವಕಾಶವನ್ನು ಕೊಡು ಅಂತ ಮೊದಲು ನಾವು ಕೇಳ್ಕೋಬೇಕು. ನಂತರ ಅದಾದ ನಂತರ ನಾವು ಕೇಳ್ಕೊಳ್ಳುವಂಥದ್ದೇ ಎಕ್ಸ್ಟ್ರಾ ಸೌಲಭ್ಯಗಳನ್ನ ಅಲ್ವಾ. ಸೊ ಹಾಗಾಗಿ ಮೊದಲು ನಾನು ದೇವರಿಗೆ ದವಸ ಧಾನ್ಯವನ್ನು ಇಟ್ಟು ಪೂಜೆ ಮಾಡ್ತೀನಿ, ನಂತರ ಬೇರೆ ನಮ್ಮಲ್ಲಿ ಏನೇ ಒಂದು ಕಷ್ಟ ಇದ್ದರೂ ಹೇಳ್ಕೊಂಡು ಪೂಜೆ ಮಾಡುವಂಥದ್ದು. ಸೊ ಮನೆಗೆ ನಾನು ಧೂಪದಾರ್ತಿ ಎಲ್ಲನೂ ಕೂಡ ಮಾಡಿ ಪೂಜೆ ಮಾಡ್ತಾ ಇರುವಂಥದ್ದು. ಸೊ ಕೆಲವೊಬ್ಬರು ಹೇಳ್ತಾರೆ ಈ ರೀತಿ ಪೂಜೆ ಎಲ್ಲ ಮಾಡಿದ್ರೆ ದೇವರು ಕೊಟ್ಬಿಡ್ತಾನ, ನಾವು ದುಡಿಬೇಕು, ದುಡಿದ್ರೆ ಮಾತ್ರ ನಮಗೆಲ್ಲ ಸಿಗೋದು ಅಂತ ಹೇಳ್ತಾರೆ. ಸೊ ಅದು ಕೂಡ ನಿಜನೇ. ನಾವು ದುಡಿಯೋದಕ್ಕೂ ಕೂಡ ಒಂದು ಅವಕಾಶ ಬೇಕಲ್ವ, ಸುಮ್ಮನೆ ಕೂತ್ಕೊಂಡ್ರೆ ಏನೂ ಬರಲ್ಲ, ಕಷ್ಟಪಟ್ಟು ದುಡಿಬೇಕು. ಸೊ ಈಗ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇರ್ತೀವಿ, ನಮ್ಮ ತಲೆಯಲ್ಲಿ ಓಡ್ತಾ ಇರೋದಿಲ್ಲ. ಸೊ ಆ ರೀತಿ ಜ್ಞಾನವನ್ನು ಕೊಡು ದೇವರೇ, ಯಾಕಂದರೆ ಆ ಜ್ಞಾನ ಇದ್ದರೆ ಅಲ್ವಾ ನಾವು ಕೆಲ್ಸಕ್ಕೆ ಹೋಗಬೇಕು. ಜ್ಞಾನ ಬೇಕು ಅಂದರೆ ದೇವರ ಮೊರೆ ಹೋಗಲೇಬೇಕು. ಸೊ ದೇವರೇ ಎಲ್ಲ ತಂದು ಕೊಡಲ್ಲ, ಆ ಅವಕಾಶ ಬೇಕು ಅಂದರೆ ದೇವ್ರ ಹತ್ರ ನಾವು ಮೊರೆ ಹೋಗಲೇಬೇಕು. ಸೊ ಯಾರು ಎಷ್ಟು ನಂಬ್ತಾರೋ ಗೊತ್ತಿಲ್ಲ, ನಾನಂತೂ ತುಂಬ ಸಿಕ್ಕಾಪಟ್ಟೆ ನಂಬ್ತೀನಿ. ಮತ್ತು ದೇವರಂತೂ ನಮ್ಮ ಹತ್ರ ಐಶ್ವರ್ಯ ಕೊಟ್ಟಿಲ್ಲ ಅಂದರೂ ಕೂಡ ನೆಮ್ಮದಿ ಜೀವನವನ್ನು ಮಾಡ್ತಾಯಿದ್ದೀವಿ. ಸೊ ಈ ನೆಮ್ಮದಿ ಜೀವನಕ್ಕೋಸ್ಕರ ದೇವ್ರನ್ನ ಬಿಡಬಾರ್ದು, ಪೂಜೆ ಮಾಡಬೇಕು. ಜೀವನದಲ್ಲಿ ಎಷ್ಟೇ ಶ್ರೀಮಂತರಿದ್ರೂ ಕೂಡ ನೆಮ್ಮದಿ ಇರಲ್ಲ ಕೆಲವೊಬ್ಬರಿಗೆ, ನೀವು ಕೇಳಿರ್ತೀರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ನೋಡಿರ್ತೀನಿ. ಸೊ ಹಾಗಾಗಿ ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನು ಕೊಡು ದೇವರೇ. ಆಯಸ್ಸಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆ ದೇವರು ಆಯಸ್ಸು ಕೊಟ್ಟಿಲ್ಲ, ಆರೋಗ್ಯನೂ ಕೊಟ್ಟಿಲ್ಲ ಅಂದರೆ ಜೀವನದಲ್ಲಿ ಎಷ್ಟೇ ಕೋಟಿ ಇದ್ದರೂ ಕೂಡ ಅದು ಶೂನ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅಕ್ಷಯ ಪಾತ್ರೆಯನ್ನು ಇಟ್ಟು ಅಕ್ಷಯ ತೃತೀಯ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಒಂದು ಪುಟಾಣಿ ಚೊಂಬಲ್ಲಿ ಹಾಲನ್ನು ಇಟ್ಟಿದ್ದೀನಿ, ಏಕೆಂದರೆ ಆ ದೇವರಿಗೆ ಈ ದಿನ ಹಾಲನ್ನು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಈ ಒಂದು ಪೂಜೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಪೂಜೆಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಈ ಪೂಜೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈ ದಿನ ದವಸ ಧಾನ್ಯ ಅಷ್ಟೇ ಅಲ್ಲ,
ಮಕ್ಕಳಿಗೆ ಪುಸ್ತಕವನ್ನು ಇಟ್ಟು ಅಕ್ಷಯ ಪಾತ್ರೆ ಮುಂದೆ ಪುಸ್ತಕವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ನಾನು ಪುಸ್ತಕವನ್ನು ಸಹ ತಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೆ. ಅಂದರೆ ಭಾನುವಾರ ಬೆಳಿಗ್ಗೆ ಶುರುವಾಗಿದ್ದು ಅಕ್ಷಯ ತೃತೀಯ, ಸೋಮವಾರ ಬೆಳಗ್ಗೆ 7:30ಗೆ ಎಂಡಾಯಿತು. ಸೊ ಹಾಗಾಗಿ ನಾನು ಭಾನುವಾರ ಪೂಜೆ ಮಾಡ್ಕೊಂಡಿಲ್ಲ, ಯಾಕಂದರೆ ಭಾನುವಾರ ಅಕ್ಷಯ ದ್ವಿತೀಯ ಶುರುವಾಗಿತ್ತು. ಅಕ್ಷಯ ತೃತೀಯ ಬಂದು ಸೋಮವಾರ ಬೆಳಿಗ್ಗೆ ಆಗಿರೋದ್ರಿಂದ ಸೋಮವಾರ 7:30 ಒಳಗಡೆ ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಸೊ ಈ ರೀತಿ ಪೂಜೆಗಳೆಲ್ಲ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾವೀಗ ಸಮ್ಮರ್ ಡೇಸ್ ಆಗಿರೋದ್ರಿಂದ ಊರಿಗೆ ಹೋಗಿದ್ರು ಕೂಡ ಹಿಂದಿನ ದಿನ ಬಂದು ಮನೆ ಕ್ಲೀನ್ ಮಾಡಿಕೊಂಡು ಅಕ್ಷಯ ತೃತೀಯ ಪೂಜೆಯನ್ನು ನಾನು ಮಾಡಿಕೊಂಡೆ. ಸೊ ಈ ಪೂಜೆಯಿಂದ ನನಗೆ ತುಂಬಾ ಖುಷಿ ಆಯಿತು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂಥದ್ದು. ಕೆಲವೊಬ್ಬರು ಹೇಳ್ತಾರೆ ಈ ರೀತಿ ಪೂಜೆ ಎಲ್ಲ ಮಾಡಲ್ಲ ನಾವು, ಆದರೂ ಕೂಡ ಜೀವನದಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಸೊ ಅವರವರ ನಂಬಿಕೆ ಅವರವರಿಗೆ. ನಮಗೆ ಈ ರೀತಿ ಪೂಜೆ ಮಾಡೋದ್ರಿಂದ ನಾವು ನೆಮ್ಮದಿಯಾಗಿದ್ದೀವಿ. ಸೊ ಹಾಗಾಗಿ ನಾನು ಈ ಪೂಜೆಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥದ್ದು. ಯಾಕಂದರೆ ಕೆಲವೊಬ್ಬರು ನಂಬಲ್ಲ, ಅದು ಅವರವರ ನಂಬಿಕೆ. ಇದು ನಮ್ಮ ನಂಬಿಕೆ ಅಲ್ವಾ? ಯಾಕಂದರೆ ಇದು ಎಷ್ಟೋ ಜನಗಳ ಬಾಯಿಂದ ಕೇಳಿದ್ದೀನಿ. ಹಾಗಾಗಿ ಈ ಮಾತನ್ನು ನಾನು ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಮಾತನ್ನು ಹೇಳ್ತಾ ಇರುವಂಥದ್ದು. ನನಗೆ ಈ ರೀತಿ ಪೂಜೆ ಎಲ್ಲ ಮಾಡೋದ್ರಿಂದ ನನಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಏನೋ ಒಂದು ನೆಮ್ಮದಿಯಾಗಿ ಇದ್ದೀನಿ. ನಾನೇನೇ ಒಂದು ಕೇಳ್ಕೊಂಡಾಗಲೂ ಕೂಡ ಆ ಕೇಳ್ಕೊತೀವಲ್ಲ ಕೋರಿಕೆಯಲ್ಲಿ ಸ್ವಾರ್ಥತೆ ಇರಬಾರ್ದು. ಇನ್ನೊಬ್ಬರನ್ನ ಹಾಳು ಮಾಡಬೇಕು, ನಾವು ಮಾತ್ರ ಉದ್ಧಾರ ಆಗಬೇಕು ಅನ್ನೋದನ್ನು ದೇವ್ರ ಹತ್ರ ಕೇಳ್ಕೊಬಾರ್ದು. ನಾನು ಹೇಳ್ತಾ ಇರುವಂಥದ್ದು ನನ್ನ ಅನುಭವದ ಮಾತುಗಳು. ಆ ರೀತಿ ನಾವು ಕೇಳ್ಕೊಂಡಾಗ ದೇವರು 100ಗೆ 200% ಅದನ್ನು ನಮಗೆ ಕಲ್ಪಿಸ್ಕೊಡ್ತಾನೆ. ಸೊ ಹಾಗಾಗಿ ದಯವಿಟ್ಟು ನೀವು ನಿಸ್ವಾರ್ಥತೆಯಿಂದ ಕೇಳ್ಕೊಳ್ಳಿ, ಸ್ವಾರ್ಥತೆಯಿಂದ ದೇವ್ರ ಹತ್ರ ಕೇಳ್ಕೊಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.